ಜ್ಞಾನಲಹರಿಗೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮ ಸಾಮಾನ್ಯ ಜನರಲ್ಲಿ ಕಾನೂನಿನ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲಿ ಹಲವಾರು ವಿಷಯಗಳು ಬರ್ತಾವೆ. ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಆಗಿರ್ಬೋದು, ಅದರೊಂದಿಗೆ ನಮ್ಮೊಂದಿಗೆ ವಿಶೇಷ ವ್ಯಕ್ತಿಗಳಾದಂಥ ಶ್ರೀ ನೀಲಕಂಠ ವಾಲಿಕರ್ ಸರ್ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇಲ್ಲಿ ನೆರೆದಂಥ ಹಲವಾರು ಜನರು ಸಮಸ್ಯೆಗಳದಾವು, ಕಾನೂನು ರೀತಿಯಿಂದ ಸಮಸ್ಯೆಯನ್ನು ಕೇಳಿಕ್ಕೆ ಬಂದಿದ್ದಾರೆ. ಅವರು ಕೂಡ ಸರಲ್ಲಿ ಸಾಕಷ್ಟು ವಿಷಯಗಳನ್ನು ಇಟ್ಕೊಂಡು ಬಂದಿದ್ದಾರೆ ಕೇಳಲಿಕ್ಕೆ. ಅವರು ಕೂಡ ಇದರ ಸದುಪಯೋಗ ಪಡ್ಕೋಬೋದು. ಅದೇ ರೀತಿ ಇನ್ನೋರ್ವ ವ್ಯಕ್ತಿ ಆದಂಥ ರೈತ ಸಂಘದ ಸದಸ್ಯರಾದಂಥ ಮುರುಗೇಂದ್ರ ಅರ್ಜುಣಿಯವರು ಕೂಡ ಇದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವರಿಗೂ ಕೂಡ ನಮಸ್ಕಾರ. ನಮಸ್ಕಾರ ಜ್ಞಾನ ಲಹರಿ ವೀಕ್ಷಕರಿಗೆ. ನನ್ನ ಹೆಸರು ಮುರುಗೇಂದ್ರ ಅರ್ಜುಣಿಗೆ ಅಂತ, ಅಥಣಿ ತಾಲೂಕಾ ರೈತ ಸಂಘ ಘಟಕದ ಗೌರವಾಧ್ಯಕ್ಷನಾಗಿ ಬಹಳಷ್ಟು ದಿನಗಳಿಂದ ಮಾಹಿತಿ ಹಕ್ಕು ಕಾಯ್ದೆಯಡಿ ಹೇಗೆ ನಾವು ಹೋರಾಟಗಾರರಾಗಿ ಮುಂದುವರಿಬೇಕು ಅನ್ನೋದನ್ನು ನನಗೆ ಪ್ರಶ್ನೆ ಒಳಗೆ ಉಳಿದಿತ್ತು. ಕೆಲವು ಸಂದರ್ಭಗಳಲ್ಲಿ ನಾವು ಬೇರೆಯವರ ಸಹಾಯ ತಗೊಂಡಿದ್ವಿ. ಈಗ ನೇರವಾಗಿ ವಾಲಿಕರ್ ವಕೀಲರ ಜೊತೆಗೆ ಪ್ರಶ್ನೆಗಳನ್ನು ಕೇಳಲು ಜ್ಞಾನ ಲಹರಿ ಸ್ಟುಡಿಯೋಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಗಿರೀಶ್ ಭದ್ರಗೊಂಡ್ ಅವರು. ನಮಸ್ಕಾರ ವಕೀಲರೇ. ನಮಸ್ಕಾರ. ಮಾಹಿತಿ ಹಕ್ಕು ಕಾಯ್ದೆ ಅಂದರೆ ಏನು, ಯಾವಾಗ ಎಲ್ಲಿಂದ ಪ್ರಾರಂಭ ಆಯಿತು? ಸರಿ, ಇದು ಬಹಳ ಒಳ್ಳೆಯ ಪ್ರಶ್ನೆ. ಮಾಹಿತಿ ಹಕ್ಕು ಅನ್ನುವಂಥದ್ದು ಆ ಕಾಯ್ದೆಯಲ್ಲಿ ಹೇಳಿದಂತೆ ಇದೊಂದು ನಮ್ಮ ಹಕ್ಕು, ಮೂಲಭೂತ ಹಕ್ಕು. ಯಾಕೆಂದರೆ ಸರ್ಕಾರದ ವಿವಿಧ ಇಲಾಖೆಗಳು ಅಥವಾ ಇಡೀ ಒಂದು ಸರ್ಕಾರ ನಡೆಯುವುದು ಸಾರ್ವಜನಿಕರು ಅದಕ್ಕೆ ಮೂಲ ಮಾಲೀಕರು. ಅಧಿಕಾರಿಗಳ ಮಾಲೀಕರಲ್ಲ, ಅಥವಾ ಅಧಿಕಾರ ನಡೆಸ್ತಕ್ಕಂಥ ರಾಜಕಾರಣಿಗಳಾಗಲಿ ಅವ್ರು ಯಾರೂ ಅದಕ್ಕೆ ಮಾಲೀಕರಲ್ಲ. ಅಲ್ಟಿಮೇಟ್ಲಿ ಮಾಲೀಕರು ನಾವು. ಸಂವಿಧಾನಾತ್ಮಕವಾಗಿ ನಮಗೆ ಅದನ್ನು ತಿಳಿದುಕೊಳ್ತಕ್ಕಂಥ ಹಕ್ಕು ನಮಗದ. ಅದಕ್ಕೆ 2005ಕ್ಕಿಂತ ಪೂರ್ವದಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ಕಲ್ಪನೆಗಳಿರಲಿಲ್ಲ. ಒಂದು ಸರ್ಕಾರ ಅದು ಏನು ಯೋಜನೆಗಳನ್ನು ಜಾರಿಗೆ ತರ್ತದೆ, ಎಷ್ಟು ಇಂಪ್ಲಿಮೆಂಟ್ ಮಾಡ್ತು, ಏನು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗಿರಲಿಲ್ಲ. ಈ 2005ರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ ಅಂಥೇಳಿ ಒಂದು ಕೇಂದ್ರ ಮಟ್ಟದಲ್ಲಿ ಒಂದು ಕಾನೂನನ್ನು ಜಾರಿ ಮಾಡಿದರು. ಆ ಒಂದು ಮಾಹಿತಿ ಹಕ್ಕು ಕಾಯ್ದೆಯ ಉದ್ದೇಶ ಇಷ್ಟೇ: ಸರ್ಕಾರದ ಇಲಾಖೆಗಳು ಪಾರದರ್ಶಕವಾಗಿರಬೇಕು. ಸರ್ಕಾರದ ಇಲಾಖೆಗಳಲ್ಲಿ ಏನೆಲ್ಲ ವ್ಯವಹಾರಗಳು ನಡೀತವೋ ಅವೆಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಅದು ಅಧಿಕೃತವಾಗಿ ಮಾಹಿತಿಯನ್ನು ಪಡಿತಕ್ಕಂಥ ಒಂದು ಅಧಿಕೃತ ಕಾನೂನನ್ನು 2005ರಲ್ಲಿ ಜಾರಿ ಮಾಡಿದರು. ಇದು ಕೇಂದ್ರದ ಕಾನೂನು, 2000 ಸೆಂಟ್ರಲ್ ಆ್ಯಕ್ಟ್ ಅಂತಾಯಿತು. ಅದಕ್ಕೆ ತಕ್ಕಂತೆ ವಿವಿಧ ರಾಜ್ಯಗಳು ತಮ್ಮ ರಾಜ್ಯದಲ್ಲಿ ಕೆಲವೊಂದಿಷ್ಟು ಹೆಚ್ಚಿನ ಒಂದು ಕಲಂಗಳನ್ನು ಸೇರಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ಕಾನೂನುಗಳನ್ನು ಜಾರಿ ಮಾಡಿಕೊಂಡ್ರು. ನಮ್ಮ ಕರ್ನಾಟಕದಲ್ಲಿ 2005ರಲ್ಲೇ ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಅಧಿನಿಯಮ 2005 ಅನ್ನುವಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿದರು. ಅದರ ಮೂಲಕ ಸಾರ್ವಜನಿಕರು ಮಾಹಿತಿಗಳನ್ನು ಪಡ್ಕೊಳ್ತಕ್ಕಂಥ ಸಾಕಷ್ಟು ಒಂದು ಅವಕಾಶಗಳನ್ನು ಆ ಕಾನೂನಿನಲ್ಲಿ ಕೊಟ್ಟರು. ಈ ರೀತಿ ಈ ಒಂದು ಕಾನೂನು ಬೆಳವಣಿಗೆ ಬಂದಂಥ ಒಂದು ರೀತಿ ಇದು. ಮೂಲಭೂತವಾಗಿ ನೀವು ಹೇಳೋದು ಏನಂದ್ರೆ, ಸರ್ಕಾರಿ ಇಲಾಖೆಗಳಲ್ಲಿ ಬೇಕಾದಂಥ ಮಾಹಿತಿನ ನಾವು ಪಡ್ಕೋಬಹುದು ಜನಸಾಮಾನ್ಯರು. ಇದರ ಹಕ್ಕು ಸಾಮಾನ್ಯರಿಗೆ ಉಳಿತದೆ ಅಂತ ನೀವು ಹೇಳೋದು. ಹೌದು. ಯಾರಿಗೆ ಮಾಹಿತಿ ಕೇಳಬೇಕು ಅನ್ನೋದೇ ಗೊತ್ತಿಲ್ಲಲ್ಲ ವಕೀಲರೇ, ಹೇಗೆ ಇದ್ರ ಬಗ್ಗೆ ಮುಂದಿನ ಬೆಳಕನ್ನು ಚೆಲ್ರಿ ಇದಕ್ಕೆ? ಎಸ್, ಇದು ಒಂದು ಪ್ರಮುಖವಾದಂಥ ಒಂದು ವಿಷಯ. ಯಾಕಂದ್ರೆ ಒಬ್ಬ ಸಾರ್ವಜನಿಕ, ಒಬ್ಬ ವ್ಯಕ್ತಿಗೆ ಈಗ ನಾವು ಒಂದು ಗುಂಪು ತಗೊಂಡಾಗ, ಈಗ ಒಬ್ಬ ರೈತರು ಅಥವಾ ಕಾರ್ಮಿಕರು ಅಥವಾ ಸಾಮಾನ್ಯ ಜನರ ವಿವಿಧ ವರ್ಗದೊಳಗೆ ನಮಗೆ ಏನು ಮಾಹಿತಿ ಅವಶ್ಯಕತೆ ಅದ ಅನ್ನುವಂಥದ್ದು ಮೊದಲು ನಮಗೆ ಗೊತ್ತಿರಬೇಕು. ಈಗ ನಾವು ರೈತರನ್ನು ನಾವು ತಗೊಂಡಾಗ ಇವತ್ತು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಯೋಜನೆಗಳು ಎಷ್ಟು ಅದಾವು, ಅಥವಾ ಆ ಯೋಜನೆಗಳನ್ನು ಯಾವ ರೀತಿ ಯಾರ್ಯಾರಿಗೆ ಜಾರಿ ಮಾಡ್ಯಾರ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇರೋದಿಲ್ಲ. ಆವಾಗ ಸಂಬಂಧಪಟ್ಟ ಇಲಾಖೆ ಅಂತ ಇರ್ತದೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದದನು, ಅಥವಾ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಿದ್ದದನು, ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಿದ್ದದನು, ಯಾವ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಅವಶ್ಯಕತೆ ಅದ ಆ ಇಲಾಖೆಯ ಪ್ರತಿಯೊಂದು ಇಲಾಖೆಯಲ್ಲಿಯೂ ಪ್ರತಿಯೊಂದು ಕಚೇರಿಯಲ್ಲೂ ಒಬ್ಬರು ಮಾಹಿತಿ ಅಧಿಕಾರಿ ಅಂತ ಇರ್ತಾರೆ. ಆ ಮಾಹಿತಿ ಅಧಿಕಾರಿ ಹುದ್ದೆಯನ್ನು ನಾವು ಹಾಕಿ ಅಲ್ಲಿ ನಾವು ಮಾಹಿತಿಯನ್ನು ಪಡಿಬೇಕಾಗ್ತದೆ. ಅಂದರೆ ಯಾವ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ ಅವಶ್ಯಕತೆ ಅದ ಆ ಇಲಾಖೆಯಲ್ಲಿರ್ತಕ್ಕಂಥ ಮಾಹಿತಿ ಅಧಿಕಾರಿಗೆ ನಾವು ಕೇಳಿ ಮಾಹಿತಿಯನ್ನು ಪಡಿಬೇಕಾಗ್ತದೆ. ಅದು ನಮ್ಗೆ ತುಂತುರು ಹನಿ ಅಥವಾ ಡ್ರಿಪ್ ಸಿಸ್ಟಮ್ ಬಗ್ಗೆ ಸಾಕಷ್ಟು ಸಬ್ಸಿಡಿಗಳು 15-18 ವರ್ಷಗಳಿಂದ ನಾವು ಕೇಳಿ ಬರ್ತಾ ಇದ್ದೀವಿ. 20 ವರ್ಷನೇ ಆಗಿರ್ಬೋದು. ಈಗ ಯಾವ್ಯಾವ ಇಲಾಖೆಯಿಂದ ನಾವು ಕೇಳಬೇಕು ಅನ್ನೋದು ರೈತರಿಗೆ ಗೊತ್ತಿರುವುದಿಲ್ಲ. ಈಗ ಕೆಲವೊಮ್ಮೆ
ಯಾವುದೋ ಒಂದೊಂದು ಗೌರ್ಮೆಂಟ್ ಸ್ಕೀಮ್ದಾಗ ಒಂದೊಂದು ಇಸ್ರೇಲ್ ಮಾದರಿ ಅಂತ ಯಾವುದೋ ಒಂದು ಸ್ಕೀಮ್ ಬಂತು 2005ರಾಗ. 1 ಎಕರೆಗೆ ಬೇಕಾದಂತ ಡ್ರಿಪ್, ಮಾವಿನ ಸಸಿಗಳು ಎಲ್ಲ ತೋಟಗಾರಿಕೆ ಇಲಾಖೆಯಿಂದ ಸರಬರಾಜು ಮಾಡಿದ್ರು. ಕೆಲವು ಫಲಾನುಭವಿಗಳು ಅವ್ರವ್ರ ನಾಯಕರು ಯಾರ್ಯಾರು MLA ಇರ್ತಾರೋ ಅವ್ರು ಬಲಗೈ ಬಂಟ್ರು ಎಡಗೈ ಬಂಟ್ರು ತಗೊಂಡಿದ್ದು ನಮ್ಮ ಕಂಡು ಬಂದದ ರೈತ ಸಂಘದಿಂದ. ಇದೇ ರೀತಿ ನಮಗೆ ಜಡಿಪಿ ಒಳಗೂ ಡ್ರಿಪ್ ಸಪ್ಲೈ ಮಾಡ್ತಾರ್ರಿ, ತೋಟಗಾರಿಕೆ ಇಲಾಖೆಯಿಂದನೂ ಬರ್ತದ್ರಿ, ಮತ್ತೆ ಕೃಷಿ ಇಲಾಖೆಯಿಂದ ಅದು ಕೂಡ ಕಬ್ಬಿಗೆ ಕೊಡ್ತಾರ. ಏನೇನೋ ನಾನಾ ತರದ ರೀತಿ ಬೇರೆ ಬೇರೆ ಇಲಾಖೆ ಒಳಗೆ ಒಂದೇ ಡ್ರಿಪ್ ಮಾಹಿತಿ ಕೇಳಬೇಕಾದ್ರೆ 2-3 ಡಿವಿಷನ್ದಾಗ ಹೋಗ್ಬಿಡ್ತದೆ. ಅದಕ್ಕೆ ಮುಂದಿನ ನಿಮ್ಮ ಮಾರ್ಗದರ್ಶನ ಬೇಕು ನಮ್ಮ ರೈತ ಬಾಂಧವರಿಗೆ. ಅವಾಗ ಏನಾತಂದ್ರೆ ಇದ್ರ ಉದ್ದೇಶ ಇಷ್ಟೇ, ಯಾವುದೇ ದುರುದ್ದೇಶಕ್ಕಾಗಿ ಈ ಮಾಹಿತಿಯನ್ನು ಬಳಸುವಂತ ಒಂದು ಅವಕಾಶ ಮಾಡ್ಕೊಳಕ್ ಕೊಡಬಾರ್ದು. ನಮ್ಮ ಉದ್ದೇಶ ಅಥವಾ ಈ ಕಾಯ್ದೆ ಉದ್ದೇಶ ಇಷ್ಟೇ, ಸಮರ್ಪಕವಾಗಿ ಸರ್ಕಾರದ ಯೋಜನೆಗಳು ಯಾವ ಫಲಾನುಭವಿಗಳಿಗಾಗಿ ಮಾಡಿರ್ತದೋ ಆ ಎಲ್ಲ ಫಲಾನುಭವಿಗಳಿಗೆ ಸೂಕ್ತವಾಗಿ ಮುಟ್ಟಿದ್ರೆ ಆ ಯೋಜನೆಯೂ ಸಕ್ಸಸ್ ಆಯಿತು, ಫಲಾನುಭವಿಗಳಿಗೂ ಲಾಭ ಆಯಿತು, ಯಾವುದೇ ರೀತಿ ಅವ್ಯವಹಾರಕ್ಕೆ ಅವಕಾಶ ಇಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ ಪ್ರತಿ ವರ್ಷನೂ ಈಗ ನೀವು ಡ್ರಿಪ್ ಬಗ್ಗೆ ಕೇಳಿದ್ರಿ, ಪ್ರತಿ ವರ್ಷನೂ ಒಂದೇ ಥರದ ಫಲಾನುಭವಿಗಳಿಗೆ ಹಾಕೋತ ಹೋಗೋದಕ್ಕೆ ಹೋಗಿರ್ತೀವಿ. ಯೋಜನೆ ಖರ್ಚು ತೋರಿಸ್ತಾರೆ, ಫಲಾನುಭವಿ ಹೆಸರನ್ನು ಸೈಲೆಂಟ್ ಇಡ್ತಾರೆ. ಈ ಪಾರದರ್ಶಕವಾಗಿ ನಾವು ಮಾಹಿತಿ ಪಡೆದೇವು ಅಂದ್ರೆ ಈ ವರ್ಷವೂ ಇದೇ ಫಲಾನುಭವಿ, ಮುಂದಿನ ವರ್ಷ ಇದೇ ಫಲಾನುಭವಿ, ಅಥವಾ ಕೃಷಿ ಇಲಾಖೆಯಿಂದ ಬಂದ ಯೋಜನೆಗೂ ಇದೇ ಫಲಾನುಭವಿ, ಇನ್ನೊಂದು ಇಲಾಖೆಯಿಂದ ಬಂದಂಥ ಇದಕ್ಕೂ ಅದೇ ಫಲಾನುಭವಿ. ನೀವು ಹೇಳಿದ್ರಿ ಪ್ರಭಾವಿ ವ್ಯಕ್ತಿಗಳ ಹಿಂಬಾಲಕರು ಮುಂಬಾಲಕರೆಲ್ಲ ಪಡ್ಕೋತಾರೆ, ಇದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದು ನೀವು ಮಾಹಿತಿ ಪಡ್ಕೊಂಡ್ರೆ ಅಂದ್ರೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ನೋಡಿದಾಗ ಅದು ಗೊತ್ತಾಗ್ತದೆ. ನೋಡಿ, ಒಬ್ಬನೇ ವ್ಯಕ್ತಿ ಎಲ್ಲ ಯೋಜನೆಯ ಲಾಭವನ್ನು ಪಡೆದಿದ್ದಾನೆ, ಅದಕ್ಕೆ ಅವ್ಯವಹಾರ ಆಗಿದೆ ಇಲ್ಲಿ ಅನ್ನುವಂಥದ್ದನ್ನು ಮುಂದಿನ ಒಂದು ಹಂತಕ್ಕೆ ಅದನ್ನು ತನಿಖೆ ಇರ್ಬೋದು, ಅವರಿಗೆ ಅಧಿಕಾರಿಗಳಿಗೆ ಸೂಕ್ತವಾದಂಥ ಒಂದು ಶಿಕ್ಷೆ ರೂಪದಲ್ಲಿರ್ಬೋದು, ಅಥವಾ ವ್ಯವಸ್ಥೆಯನ್ನು ಸರಿಪಡಿಸಲಾಕ ಇದೊಂದು ಪಾರದರ್ಶಕ ಮಾಹಿತಿಯನ್ನು ಪಡಿಲಾಕ ಇದೊಂದು ಒಳ್ಳೆಯ ಅವಕಾಶಗಳಾಗ್ತವೆ. ಆ ರೀತಿ ಮಾಡ್ಬೋದು. ಈಗ ಅರ್ಜಿ ಸಲ್ಲಿಸ್ಬೇಕಂತೇಳಿ ಮುಂದೆ ಹೋಗ್ತಾರ್ರಿ ಫಲಾನುಭವಿಗಳಾಗಲಿ ಜನಸಾಮಾನ್ಯರಾಗಲಿ. ಅರ್ಜಿ ನಮೂನೆ ಹೇಗಿರ್ಬೇಕು ವಕೀಲ್ರ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಇದು ಅರ್ಜಿ ನಮೂನೆ ನಾವು ಬರೀ ಅರ್ಜಿ ಕೇಳಬೇಕು, ಅರ್ಜಿ ಕೊಡಬೇಕು ಅಂತ ನಾವು ಹೇಳ್ಕೊತ ಬಂದ್ವಿ. ಆದರೆ ಅರ್ಜಿ ಇದೇ ನಮೂನೆಯಲ್ಲಿ ಇರಬೇಕು ಅಂಥೇಳಿ ಆ ಮಾಹಿತಿ ಹಕ್ಕು ಕಾಯ್ದೆಯೊಳಗೆ ಕೆಲವೊಂದಿಷ್ಟು ಅವಶ್ಯಕ ಅಂಶಗಳು ಅಂಥೇಳಿ ಮಾಡಿದ್ದಾರೆ. ಅವಶ್ಯಕ ಅಂಶಗಳು ಈಗ ನಿಮ್ಗೆ ಕೊಟ್ಟಂಥ ಒಂದು ಚಾರ್ಟ್ ಒಳಗೆ ಐತಿದೆ. ಅದರೊಳಗೆ ಏನಿರ್ಬೇಕಂದ್ರೆ ಪ್ರಥಮವಾಗಿ ನಾವು ಯಾರಿಗೆ ಮಾಹಿತಿ ಕೇಳ್ತೇವೆ, ಯಾರಿಗೆ ಅಂತಂದ್ರೆ ನಾವು ಹೇಳಿದ್ವಿ ಈಗ ಒಂದು ಇಲಾಖೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿಯೂ ಸಹಿತ ಒಬ್ಬ ಮಾಹಿತಿ ಅಧಿಕಾರಿ ಅಂತ ಇರ್ತಾರೆ. ಪ್ರಥಮ ಮಾಹಿತಿ ಅಧಿಕಾರಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತಾರೆ ಅವ್ರು, ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್. ಅವನ ಕೆಲಸನೇ ಒಂದು ಟೇಬಲೇ ಅದಕ್ಕಾಗಿ ಇಟ್ಟಿರ್ತಾರೆ, ಮಾಹಿತಿ ಹಕ್ಕು ಇದಕ್ಕಾಗಿಯೇ ಒಬ್ಬ ವ್ಯಕ್ತಿ ಇರ್ತಾನೆ, ಅವ ಮಾಹಿತಿ ಅಧಿಕಾರಿ. ಅಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ, ತಹಸೀಲ್ದಾರ್ ಕಚೇರಿ ಇದ್ರೆ ತಹಸೀಲ್ದಾರ್ ಕಚೇರಿ, ಗ್ರಾಮ ಪಂಚಾಯತಿ ಇದ್ರೆ ಗ್ರಾಮ ಪಂಚಾಯತಿ, ಜಿಲ್ಲಾಧಿಕಾರಿ ಕಚೇರಿ ಇದ್ರೆ ಜಿಲ್ಲಾಧಿಕಾರಿ, ಕೃಷಿ ಇಲಾಖೆ ಇದ್ರೆ ಕೃಷಿ ಇಲಾಖೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಫಸ್ಟ್, ಕೆಳಗೆ ಯಾವ ಇಲಾಖೆ ಅನ್ನೋದು ಅಲ್ಲಿ ಬರಿಬೇಕಾಗ್ತದೆ. ಆಮೇಲೆ ಎರಡನೇ ಪಾಯಿಂಟಿಗೆ ಬಂದೇವು ಅಂದ್ರೆ ಅರ್ಜಿದಾರರು, ನಾವೇನು ಅರ್ಜಿ ಕೊಡ್ತೀವಿ ಅರ್ಜಿದಾರರು ಸಂಪೂರ್ಣ ವಿಳಾಸ ಇರಬೇಕು. ವಿಳಾಸ ಅಂದರೆ ಕರೆಸ್ಪಾಂಡೆನ್ಸ್, ನಮಗೆ ಸಂಪರ್ಕಕ್ಕಾಗಿ ಅನುಕೂಲ ಆಗುವ ರೀತಿ ಒಳಗೆ ನಮ್ಮ ವಿಳಾಸ ಪೂರ್ಣವಾಗಿರಬೇಕು. ಈಗ ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ದೂರವಾಣಿ ಸಂಖ್ಯೆ ಕಡ್ಡಾಯ ಅಂತ ಮಾಡ್ಯಾರ. ಯಾಕಂದರೆ ಈಗ ವಾಟ್ಸಪ್ ಮುಖಾಂತರ ಅಲ್ಲಿ ಅದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಥವಾ ಮಾಹಿತಿ ಬಂದಿದೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಸಂದೇಶವನ್ನು ಕಳಿಸೋ ಸಲುವಾಗಿ ಅಲ್ಲಿ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ಕಡ್ಡಾಯ ಮಾಡ್ಯಾರ. ಹೀಗಾಗಿ ದೂರವಾಣಿ ಸಂಖ್ಯೆ ಇರಬೇಕು. ಆಮೇಲೆ ಮಾಹಿತಿ, ಯಾವ ಮಾಹಿತಿ ನೀವು ಹೇಳಿದ್ರಿ ಈಗ ಸ್ಪ್ರಿಂಕ್ಲರ್ ಬಾದಂಥದ್ದು ಮಾಹಿತಿ ಕೊಡ್ರಿ ಅಂತ ಕೇಳಿದಾಗ ಕೊಡೋದಿಲ್ಲ ಅವರು. ಯಾವ ವರ್ಷದ್ದು ಯಾವ ಅವಧಿಗೆ ಸಂಬಂಧಪಟ್ಟಂಥ ಮಾಹಿತಿ ಅಂತ ನೀವು ಪರ್ಟಿಕ್ಯುಲರ್ ಬರಿಬೇಕಾಗ್ತದೆ. ಅಂಥ ಮಾಹಿತಿಯನ್ನು ಮಾತ್ರ ಅವರು ಕೊಡ್ತಾರೆ. ಜನರಲ್ ಕೇಳಿದಾಗ ಸುಮಾರು 50 ವರ್ಷದ ಹಿಂದಿಂದು ಮಾಹಿತಿಗಳನ್ನು ನಾವು ಕೇಳದಂಗೆ ಗೊತ್ತಾಗೋದಿಲ್ಲ ಅವರಿಗೆ. ಅದಕ್ಕಾಗಿ ಪರ್ಟಿಕ್ಯುಲರ್ ಯಾವ ಅವಧಿಗೆ ಸಂಬಂಧಪಟ್ಟಂಥ ಮಾಹಿತಿ ಅನ್ನೋದು ಇರಬೇಕು. ಆಮೇಲೆ ಕೆಲವೊಮ್ಮೆ ಯಾವ ಉದ್ದೇಶಕ್ಕಾಗಿ ಮಾಹಿತಿ ಪಡಿತೇವೆ ಅನ್ನೋದು ನಾವು ಕೊಡಬೇಕಾಗ್ತದೆ. ಸಾರ್ವಜನಿಕ ಉದ್ದೇಶ ಇತ್ತಂದರೆ ನಾವು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಬರೀಬೋದು. ಅಥವಾ ಈ ಮಾಹಿತಿಯನ್ನು ನಾವು ಎಲ್ಲಾದರೂ ವಿವಿಧ ಇಲಾಖೆಗೆ ಸಂಬಂಧಪಡ್ತೇವೋ ಅಥವಾ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೇವೋ ಅಥವಾ ಮತ್ಯಾವ ಉದ್ದೇಶಕ್ಕಾಗಿ ಬೇಕಾಗಿದೆ ಅನ್ನೋದ್ರ ಬಗ್ಗೆನೂ ನಾವು ಅವ್ರು ಬರೆದೇವು ಅಂತಂದ್ರೆ ಅವ್ರಿಗೆ ಮಾಹಿತಿ ಕೊಡ್ಲಿಕ್ಕೆ ಶೀಘ್ರತೆ ಆಗ್ತದೆ. ಈಗ ನ್ಯಾಯಾಲಯದಲ್ಲಿ ನಾವು ಹಾಜರುಪಡಿಸಲು ಬೇಕಾಗಿದೆ ಅಂತ ಬರೆದೇವು ಅಂದ್ರೆ 30 ದಿನ ಕಾಯ್ದಿಲ್ಲ ಅವರು. ಆ 30 ದಿನದ ಒಳಗೆ ಕೊಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಅದು ಈ ಉದ್ದೇಶ ಇಟ್ಟುಕೊಂಡು ನಾವು ಪರ್ಟಿಕ್ಯುಲರ್ ಆಗಿ ಯಾವ ಉದ್ದೇಶಕ್ಕಾಗಿ ಈ ಮಾಹಿತಿ ಅನ್ನೋದು ಬರೀಬೇಕು. ಆಮೇಲೆ 4ನೇ ಕಾಲಮ್ದೊಳಗೆ ಏನು ಬರ್ತದೆ, ಮಾಹಿತಿ ಶುಲ್ಕ. ನಾವು ಮಾಹಿತಿ ಶುಲ್ಕವನ್ನು ಪ್ರಥಮವಾಗಿ ಅರ್ಜಿ ಶುಲ್ಕದೊಂದಿಗೆ 10 ರೂಪಾಯಿ ಕನಿಷ್ಠ ಸಲ್ಲಿಸಬೇಕು. ಮುಂದೆ ಅದು ಮಾಹಿತಿ ಎಷ್ಟು ವಿಷಯಕ್ಕೆ ಪ್ರತಿ ಒಂದು ಪುಟಕ್ಕೆ 2 ರೂಪಾಯಿದಂಗೆ ಮಾಹಿತಿಯನ್ನು ಶುಲ್ಕವನ್ನು ವಿಧಿಸ್ತಾರೆ ಅವರು.
ಆಮೇಲೆ ತಂತ್ರಜ್ಞಾನ ಮಾಹಿತಿ ಇದ್ರೆ CD ಇದ್ರೆ 50 ರೂಪಾಯಿದಂಗೆ ಇರ್ತದೆ. ಈ ರೀತಿ ವಿವಿಧ ಶುಲ್ಕಗಳನ್ನು ಅವರು ಸರ್ಕಾರಿ ಇಲಾಖೆಯವರು ಮೇಲಿಂದ ಮೇಲೆ ನಿರ್ಣಯ ಮಾಡ್ತಿರ್ತಾರೆ. ಆ ಶುಲ್ಕ ಎಷ್ಟು ಆಗ್ತದೆ ಅನ್ನೋದು ಅಂದಾಜು ಗೊತ್ತಿದ್ರೆ ನಾವು ತುಂಬಬಹುದು. ಗೊತ್ತಿರದೇ ಇದ್ರೆ 20 ರೂಪಾಯಿ ಪೋಸ್ಟಲ್ ಆರ್ಡರ್ ಮೂಲಕ ಸಲ್ಲಿಸಿ ನಾವು ಅರ್ಜಿ ಶುಲ್ಕವನ್ನು ಭರಣ ಮಾಡಿ ಅದು ಯಾವ ರೀತಿ ಒಳಗೆ ಕೊಟ್ಟೇವೆ ಅನ್ನೋದು ಆ ಅರ್ಜಿ ಒಳಗೆ ಬರಿಬೇಕಾಗ್ತದೆ. ಬರೆದು ಇವೆಲ್ಲ ಅಂಶಗಳನ್ನು ಆ ಅರ್ಜಿ ಒಳಗೆ ಹಾಕಿ ಸಲ್ಲಿಸ್ಬೋದು. ಸಾಮಾನ್ಯವಾಗಿ ಅರ್ಜಿ ಮಾಡೆಲ್ಗಳು ಇವೇನು ಅರ್ಜಿ ಯಾವ ರೀತಿ ಕೊಡಬೇಕು ಅನ್ನೋದಕ್ಕೆ ಮಾಡೆಲ್ಗಳು ಹೊರಗಡೆ ಸಿಗ್ತಿರ್ತಾವೆ, ಜೆರಾಕ್ಸ್ ಅಂಗಡಿ ಒಳಗೆ ಅಲ್ಲಿನೂ ಇರ್ತಾವೆ. ರೈತರು ತಮಗೆ ಅನುಕೂಲ ಆಗುವಂಗೆ ತೊಗೊಂಡು ಸಲ್ಲಿಸ್ಬೋದು. ಇಲ್ಲ ನಾವೇ ತಯಾರು ಮಾಡಿದರೂ ಸಹಿತ ಈ ರೀತಿ ಆಗಿರ್ಬೋದು. ಅರ್ಜಿ ನಾವು ಟೈಪ್ನು ಮಾಡ್ಬೋದು, ಅಥವಾ ಕೈಬರಹದಲ್ಲಿ ಇರ್ಬೋದು, ಅಥವಾ ಮುದ್ರಿತ ಅರ್ಜಿ ಒಳಗೆ ನಾವು ತುಂಬಿನೂ ಕೊಡ್ಬೋದು. ಈ 3 ರೀತಿಯಲ್ಲಿನೂ ನಾವು ಅರ್ಜಿ ಸಲ್ಲಿಸ್ಬೋದು. ಈಗ ಉದಾಹರಣೆಗೆ ಮುದ್ರಿತ ಅರ್ಜಿ ಅಂದರೆ ಕೆಲವೊಂದು ನಮ್ಮ ಪಟ್ಟಣದೊಳಗೆ ಎಲ್ಲೋ ಒಂದು ಕಡೆಗೆ ಸಿಗ್ತಾವಂತ ತಿಳ್ಕೊರಿ, ಜೆರಾಕ್ಸ್ ಅಂಗಡಿ ಒಳಗೆ. ಅದ್ರೊಳಗೆ ಕಾಲಮ್ನಾಗ ಸ್ಥಳಾವಕಾಶ ಕಡಿಮೆ ಇರ್ತದೆ ವಕೀಲರ. ಅವಾಗ ನಾವು ಹೆಂಗೆ ಇದನ್ನು ಮುಂದುವರಿಸ್ಬೇಕು? ನಿಮಗೆ ನಾವು ಈ ಒಂದು ಸಂದರ್ಶನದ ನಂತರ ನಿಮ್ಮಂತರ ಬಂದ್ರೆ ನಮಗೆ ಮಾರ್ಗದರ್ಶನ ಕೊಡ್ತೀರಿ? ನಾವು ಅವಶ್ಯವಾಗಿ ಮಾರ್ಗದರ್ಶನ ಕೊಡ್ತೇವೆ. ಅಲ್ಲಿ ಸ್ಥಳಾವಕಾಶ ಕಡಿಮೆ ಇರ್ತದೆ ಅಂತ ನೀವು ಹೇಳಿದಾಗ ಸಾಧ್ಯವಾದಷ್ಟು ಸ್ಥಳಾವಕಾಶ ಕೊಟ್ಟಿರ್ತಾರೆ. ಇದ್ದಾಗ ಅದನ್ನೇ ನೀವು ಕೈಲೇನೂ ಬರಿಬೋದು, ಅಥವಾ ಮತ್ತೊಂದನ್ನು ಒಯ್ದು ಟೈಪ್ ರೈಟರ್ ಮಾಡಿಸಿನೂ ನೀವು ಹಾಕ್ಬೋದು. ಮತ್ತು ಅದಕ್ಕೊಂದು ನಿಯಮಿತ ಮಾಡ್ಯಾರ, 250 ಪದಗಳಿಗೆ ಮೀರಬಾರದು ಒಂದು ಅರ್ಜಿ ಅಂತೇಳಿ, ಅದನ್ನೂ ಒಂದು ವಿಶೇಷ ವಹಿವಾಟ. ಆಮೇಲೆ ಒಂದು ಮಾಹಿತಿ ಒಂದು ಅರ್ಜಿ. ನೀವು ಕೇಳಿದ್ರಿ ಈಗ ಏನೋ ಒಂದು ಸರ್ಕಾರದ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಊರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ, ಇನ್ನೊಂದು ಊರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ, ಹಂಗೆ ಒಂದು ಮಾಹಿತಿಗೆ ಒಂದು ಅರ್ಜಿ ಇರಬೇಕು ಅನ್ನೋದನ್ನು ನಿಗದಿ ಮಾಡಿದ್ದಾರೆ. ಈಗ ನಾವು ಅರ್ಜಿ ಸಲ್ಲಿಸ್ತೀವ್ರಿ, ಮಾಹಿತಿ ಕೋರಿ ಎಷ್ಟು ದಿನದೊಳಗೆ ನಮಗೆ ಉತ್ತರ ಬರಬೇಕಾಗಿರ್ತದ್ರಿ? ಅದ್ರ ಬಗ್ಗೆನೂ ಬೆಳಕು ಚೆಲ್ರಿ ವಕೀಲ್ರ. ನಂತರ ಒಂದು ವೇಳೆ ಬರೆದಿದ್ರೆ ಎಲ್ಲಿ ಮೇಲ್ಮನವಿ ಸಲ್ಲಿಸಬೇಕು? ಇದು ನಮ್ಮ ಜನಸ್ತೋಮ ಸಾಮಾನ್ಯರಿಗೆ ತಿಳುವಳಿಕೆ ಇಲ್ಲ ಇವತ್ತಿನ ದಿವಸ. ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳ್ರಿ ದಯವಿಟ್ಟು. ಈಗ ನಾವು ಮಾಹಿತಿ ಕೋರಿ ಒಂದು ಸರ್ಕಾರದ ಇಲಾಖೆ ಮುಂದೆ ಅರ್ಜಿ ಸಲ್ಲಿಸಿದಾಗ ಅರ್ಜಿ ಸಲ್ಲಿಸೋದು 2 ರೀತಿಯಲ್ಲಿ ನಾವು ಸಲ್ಲಿಸಬಹುದು. ಒಂದು, ಅರ್ಜಿ ನೇರವಾಗಿ ಕೊಟ್ಟು ರಿಸೀವ್ಡ್ ಅಂದರೆ ಸ್ವೀಕೃತಿ ಪತ್ರವನ್ನು ಪಡಿಬೋದು. ಅದರೊಳಗೆ ದಿನಾಂಕ ಹಾಕಿ ಸ್ವೀಕೃತಿ ಮಾಡ್ತಾರೆ ಅರ್ಜಿ ಕೊಟ್ಟ ಮೇಲೆ. ಇಲ್ಲಾಂದ್ರೆ ನಾವು ದೂರಿತ್ತು ಮಾಹಿತಿ ಕೊಡಬೇಕಂತ ಕಚೇರಿ ದೂರ ಇದ್ದಾಗ ನಮ್ಗೆ ಹೋಗೋದಾಗದೇ ಇದ್ದಾಗ ನಾವು ನೋಂದಾಯಿತ ಅಂಚೆ ಮೂಲಕ ಕಳಿಸ್ಬೇಕು. ಸಾದಾ ಅಂಚೆ ಮೂಲಕ ಕಳಿಸ್ಬಾರ್ದು, ನೋಂದಾಯಿತ ಅಂಚೆ ಮೂಲಕ ಅವರು ಮುಟ್ಟಿದ್ದು ಸೀಲ್ ಹಾಕಿ ವಾಪಸ್ ನಮ್ಗೆ ಅಕ್ನಾಲಜ್ಮೆಂಟ್ ಬರ್ತದೆ, ಪೋಸ್ಟಲ್ ಅಕ್ನಾಲಜ್ಮೆಂಟ್. ಆ ರೀತಿ ಒಳಗೆ ನಾವು ಪೋಸ್ಟಲ್ ಮುಖಾಂತರ ನಾವು ಕಳಿಸ್ಬೋದು. ಕಳಿಸಿದ್ರಿಂದ ನಮಗೇನು ರಿಸೀವ್ಡ್ ಹಾಕ್ಕೊಂಡಿರ್ತೀವಿ, ಸ್ವೀಕೃತಿ ಹಾಕ್ಕೊಂಡಿರ್ತೀವಿ, ಅಲ್ಲಿದಿಂದ 30 ದಿವಸಗಳವರೆಗೆ ಆ ಇಲಾಖೆಗೆ ನಮಗೆ ಮಾಹಿತಿ ಕೊಡ್ಲಿಕ್ಕೆ ಅವರಿಗೆ ಅವಕಾಶಗಳಿರ್ತವೆ. 30 ದಿನಗಳ ಒಳಗಾಗಿ ಅವ್ರು ನಮಗೆ ಮಾಹಿತಿ ಕೊಡಬೇಕು. ಸಪೋಸ್ 30 ದಿವಸಗಳ ಒಳಗಾಗಿ ಅವರು ಮಾಹಿತಿ ಕೊಡದೇ ಇದ್ರೆ ಅಲ್ಲಿಂದ 30 ದಿವಸ ಒಳಗಾಗಿ ನಾವು ಅಪೀಲ್ ಮಾಡಬೇಕಾಗ್ತದೆ ಆ ಮಾಹಿತಿ ಅಧಿಕಾರಿ ವಿರುದ್ಧ. ಈಗ ನಾವು ಒಂದು ತಹಸೀಲ್ದಾರ್ ಆಫೀಸ್ನೊಳಗೆ ಇರ್ತಕ್ಕಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಅರ್ಜಿ ಕೊಟ್ಟಿವಿ. ಆ ಅರ್ಜಿ ಕೊಟ್ಟಾಗ 30 ದಿವಸ ಒಳಗಾಗಿ ಅವ್ರು ಮಾಹಿತಿ ಕೊಡಲಿಲ್ಲ. ಮುಂದಿನ 30 ದಿವಸ ಒಳಗಾಗಿ ತಹಸೀಲ್ದಾರನ ಹೆಸರಿನಲ್ಲಿ ನಾವು ಮೇಲ್ಮನವಿ ಪ್ರಾಧಿಕಾರ ಅಲ್ಲಿ ಕೊಡಬೇಕಾಗ್ತದೆ. ಅವರಿಗೆ ಮೇಲ್ಮನವಿಯನ್ನು ನಾವು ಸಲ್ಲಿಸ್ಬೇಕು. ಮೇಲ್ಮನವಿ ಸಲ್ಲಿಸಿದಾಗ ಅವರಿಗೂ ಸಹಿತ 30 ದಿವಸದ ಅವಧಿ ಇರ್ತದೆ. ಆ 30 ದಿವಸದ ಅವಧಿಯಲ್ಲಿ ಮೇಲ್ಮನವಿ ಅಧಿಕಾರಿಗಳು ಸಹಿತ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡದೇ ಇದ್ದರೆ ನಾವು ರಾಜ್ಯ ಮೇಲ್ಮನವಿ ಪ್ರಾಧಿಕಾರ ಅಂತ ಒಂದು ಅಂತಿಮವಾಗಿ ಅದು ರಾಜ್ಯ ಮೇಲ್ಮನವಿ ಪ್ರಾಧಿಕಾರದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕಾಗ್ತದೆ. ಈ ರೀತಿ ಮೇಲ್ಮನವಿ ಪ್ರೊಸೀಜರ್ ಅದು. ಈಗ ಮಾಹಿತಿ ನಾವು ಕೇಳಿರ್ತೀವಿ. ಉದಾಹರಣೆಗೆ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಬೆಳಗಾವಿಗೆ ನಾವು ಬರೆದಿವಿ ಪತ್ರ. ಅವ್ರು ಹೇಳ್ತಾರ ಅಥಣಿ ತಾಲೂಕು ಸಂಬಂಧಪಟ್ಟಿದ್ದು ವಿಷಯ ಇತ್ತಂದ್ರೆ ಅಲ್ಲಿ ಶಾಖೆಗೆ ಹೋಗ್ರಿ ಅಂತಾರೆ. ನಂತರ ಅಲ್ಲಿ ಹೋದ ಕೂಡಲೇ ಈ ನಮ್ಮ ಟೇಬಲ್ ಬರುದಿಲ್ರಿ, ಅಲ್ಲಿ ಹೋಗ್ರಿ ಅಂತಾರೆ. ಇದ್ರೊಳಗನ 20-25 ದಿವಸ ಹೋಗ್ಬಿಡ್ತದ. ಅಂತ ಸಂದರ್ಭದೊಳಗೆ ಏನ್ ಮಾಡ್ಬೇಕು? ಯಾಕಂದ್ರೆ ದಾರಿ ತಪ್ಪಿಸುವಂತ ಕೆಲಸನೂ ನಡೆದದ ಸರ್ಕಾರಿ ಇಲಾಖೆ ಒಳಗೆ. ಹೌದು. ಆ ಸಂದರ್ಭದಾಗ ಏನಾಯ್ತು ಅಂದ್ರೆ ಒಂದು ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಒಂದು ಅಧಿಕಾರಿಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟಾರೆ. ಏನಂದ್ರೆ ಒಬ್ಬ ಸಾರ್ವಜನಿಕ ವ್ಯಕ್ತಿ ಎಲ್ಲವೂ ಗೊತ್ತಿರೋದಿಲ್ಲ. ಯಾವ ಮಾಹಿತಿ ಯಾವ ಅಧಿಕಾರಿ ಆಧೀನದೊಳಗೆ ಬರ್ತದ, ಯಾವ ಕಚೇರಿ ಒಳಗೆ ಬರ್ತದ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊರತೆನೇ ಇರ್ಬೋದು. ಅವಾಗ ಆ ವ್ಯಕ್ತಿ ಅಡ್ರೆಸ್ ಮಾಡಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಿಂತ ಮಾಹಿತಿ ಬೇಕು ಅಂತ ಕೊಟ್ಟಾಗ ಅವ ತನ್ನ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅಥವಾ ವಾಪಸ್ ಕಳಿಸೋಂಗಿಲ್ಲ ಅರ್ಜಿಯನ್ನು. ಅದು ಯಾರ ವ್ಯಾಪ್ತಿಗೆ ಬರ್ತದ ಅನ್ನೋದನ್ನು ತಿಳ್ಕೊಂಡು ಅದನ್ನು ವರ್ಗಾವಣೆ ಮಾಡಬೇಕು.
ಅದು ಅವ್ರ ಡ್ಯೂಟಿ, ಅದು ಕರ್ತವ್ಯ. ಅದು ವರ್ಗಾವಣೆ ಮಾಡಿ ಆ ಮಾಹಿತಿ ಅರ್ಜಿ ಯಾರಿಗೆ ವರ್ಗಾವಣೆ ಮಾಡ್ತೇವೆ ಅನ್ನೋದನ್ನು ಅವ್ರಿಗೆ ವರ್ಗಾಯಿಸಿ ಅದರದ ಮಾಹಿತಿಯನ್ನು ನಮಗೆ ಕೊಡ್ಬೇಕು ಅವರು. ಆ ಪತ್ರ ನಮಗೆ ಆ ಪತ್ರ ಬಂದ ನಂತರ ಅಲ್ಲಿಂದ 30 ದಿನ ಮತ್ತೆ ಅವಧಿ ಪ್ರಾರಂಭ. ಅವಾಗ ಮಾಹಿತಿ ಅಧಿಕಾರಿಗಳು ಇವರಾಗೋದಿಲ್ಲ, ಯಾರಿಗೆ ಆ ಅರ್ಜಿಯನ್ನು ವರ್ಗಾವಣೆ ಮಾಡಿರ್ತಾರೆ ಅವರು ಮಾಹಿತಿ ಅಧಿಕಾರಿಗಳಾಗ್ತಾರೆ. ಅಲ್ಲಿಂದ ಮತ್ತೆ ಅದು ಒಂದು ಪದ್ಧತಿ ಪ್ರೊಸೀಜರ್ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಈ ರೀತಿ ಈಗ ನಾವು ಕೇಳಿದ ಮಾಹಿತಿ ಸರಿ ಇಲ್ಲದಿದ್ರೆ ನಮಗೆ ಅನಿಸ್ತ್ರಿ, ಈಗ ಯಾವುದೋ ಒಂದು ಕೇಳಿದ್ವಿ ತುಬ್ಚಿ ಏತ್ ನೀರಾವರಿ, ಇದು ಅಥಣಿ ತಾಲೂಕಾಕ ಒಂದಿಷ್ಟು ಭಾಗ ನೀರು ಹೋಗ್ಬೇಕಾಗೈತಿ. ಉದಾಹರಣೆಗೆ ನಾವು ಕೇಳಿದ್ವಿ ಎಷ್ಟು ಸರದಿ ಪ್ರಕಾರ ನೀವು ಎಷ್ಟು TMC ನೀರು ಹಂಚ್ತೀರಿ, ಬಿಜಾಪುರ ತಾಲೂಕಾಕ್ಕೆ ಎಷ್ಟು ಕೊಡ್ತೀರಿ, ಅದಕ್ಕೆ ಎಷ್ಟು ಕೊಡ್ತೀರಿ. ಸರಿಯಾಗಿ ಮಾಹಿತಿ ಸಿಗಲಿಲ್ಲ ಅಂದ್ರೆ ಮುಂದೆ ಏನು ಮಾಡಬೇಕು? ಈಗ ಒಂದು ನಾವು ಮಾಹಿತಿ ಕೇಳ್ತೇವೆ ಅಂದಮ್ಯಾಗ ಅದ್ರ ಬಗ್ಗೆ ಅಧಿಕೃತವಾಗಿ ದಾಖಲೆಗಳ ರೂಪದೊಳಗೆ ಗೊತ್ತಿರದೇ ಇದ್ರೂ ಸಹಿತ ಒಂದು ಪಕ್ಕಾ ಮಾಹಿತಿ ನಮಗಿರಬೇಕು. ನೀವು ಹೇಳ್ದಂಗೆ ಇದು ಮಾಹಿತಿ ತಪ್ಪದ, ಅಥವಾ ನಾವು ಕೇಳಿದ್ದ ಮಾಹಿತಿ ಬಿಟ್ಟು ಇವ್ರು ಬೇರೆ ಕೊಟ್ಟಾರ, ಅಥವಾ ನಮ್ಮನ್ನು ದಾರಿ ತಪ್ಪಿಸ್ಲಕ್ಕೆ ಇನ್ನೊಂದು ಮಾಹಿತಿಯನ್ನು ಕೊಟ್ಟಾರ ಅಂತ ನಿಮಗೇನಾದರೂ ಅನಿಸಿದ್ರೆ ಅದು ಅಪೂರ್ಣವಾದ ಮಾಹಿತಿ ಅಂತೇಳಿ ಆಗ್ತದೆ. ಅಂದರೆ ಮಾಹಿತಿ ಕೊಟ್ಟಿಲ್ಲ ಅಂತೇ ಅದು ಪ್ರಿಸಂಪ್ಷನ್, ಅಪೂರ್ಣವಾದ ಮಾಹಿತಿ ಅಥವಾ ದಾರಿ ತಪ್ಪಿಸುವ ಮಾಹಿತಿ ಇತ್ತಂದ್ರೆ ಅವಾಗಲೂ ಸಹಿತ ನಿಮಗೆ ಮಾಹಿತಿ ಕೊಡದೇ ಇದ್ದಾಗ ಏನು ಪದ್ಧತಿ ಮಾಡಿರ್ತೀರಿ ಮಾಹಿತಿ ಕೊಟ್ಟಿಲ್ಲ ಅಂತೇಳಿ, ಅದೇ ಥರ ಇದು ಮಾಹಿತಿ ಕೊಟ್ಟರು ಸಹಿತ ತಪ್ಪು ಮಾಹಿತಿ ಕೊಟ್ಟಾರ ಅಂಥೇಳಿ ನೀವು ಅಪೀಲ್ ಮಾಡ್ಲಿಕ್ಕೆ ಅವಕಾಶಗಳದಾವೆ. ಮಾಹಿತಿ ಬಂದು 30 ದಿವಸದೊಳಗಾಗಿ ಮತ್ತೆ ನಿಮಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅಧಿಕಾರಿಗಳದಾವೆ, ನೀವು ಮತ್ತೆ ಮೇಲ್ಮನವಿ ಸಲ್ಲಿಸಬಹುದು. ಇಲ್ಲಿ ಇವ್ರಕ್ಕಿಂತ ಹೆಚ್ಚಿನ ಅಧಿಕಾರಿ ಅಂದ್ರೆ ಜಿಲ್ಲಾ ಸ್ತರದೊಳಗೆ ಹೋಗ್ಬೇಕಾಗ್ತದೆ. ತಾಲೂಕಾದಿಂದ ಜಿಲ್ಲಾಕ್ ಹೋಗುದು, ಜಿಲ್ಲಾದಿಂದ ಮತ್ತೆ ನಾವು ಬೆಂಗಳೂರು ವಿಭಾಗೀಯ ಕಚೇರಿಗಳಿಗೆ ಹೋಗ್ಬೇಕಾಗ್ತದೆ. ನೀವು ಹೇಳೋ ಪ್ರಕಾರ ಒಂದೊಂದು ಮೆಟ್ಲು ಏರ್ಬೇಕಾಗ್ತದೆ. ಈಗ ಎಷ್ಟು ಸಲ ನಾವು ಯಾರಿಗೆ ಮೇಲ್ಮನವಿ ಸಲ್ಲಿಸಬಹುದು? ಈಗ ನಮಗೆ ಸಿಗಲಿಲ್ಲ, ಈಗ ಬಿಜಾಪುರದಾಗ ಇದೀವ್ರಿ, ನಮಗೆ ಸಿಗಲಿಲ್ಲ. ನಮ್ದು ಝೋನಲ್ ಆಫೀಸ್ ಬೆಳಗಾವಿಗೆ ಇರ್ತದ್ರಿ, ಒಂದು 3-4 ಜಿಲ್ಲಾಕ್ಕೆ ಅಲ್ಲಿ ಮಾಡ್ಯಾರ. ನಮಗೀಗ ಅಲ್ಲಿ ಹೋಗ್ತೀವಿ, ಅಲ್ಲಿ ಅವ್ರಿಗೂ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ, ಮುಂದೆ ಎಲ್ಲಿ ಹೋಗ್ಬೇಕು? ಈಗ ಎಷ್ಟು ಸಲ ನಾವು ಅರ್ಜಿ ಕೊಡ್ಬೋದು ಮೇಲ್ಮನವಿ? ಈಗ ಏನಿರ್ತದೆ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಸರ್ಕಾರಿ ಇಲಾಖೆಗಳಿಗೆ ಕಡ್ಡಾಯವಾಗಿ ಒಂದು ಅಧಿಸೂಚನೆಯನ್ನು ಹೊರಡಿಸಿದ ಸರ್ಕಾರ ಅಂದ್ರೆ ನಿಮ್ಮ ಆ ಕಚೇರಿ ಹೊರಗಡೆ ಮಾಹಿತಿ ಅಧಿಕಾರಿ ಯಾರು, ಮೇಲ್ಮನವಿ ಅಧಿಕಾರಿ ಯಾರು ಅನ್ನೋದನ್ನು ಚಾರ್ಟ್ ಹಾಕಲೇಬೇಕು ಅಂಥೇಳಿ ಒಂದು ನಿಯಮ ಮಾಡ್ಯಾರ. ಸರ್ಕಾರಿ ಕಚೇರಿ ಮುಂದಿರಬೇಕು ಮಾಹಿತಿ ಅಧಿಕಾರಿ ಯಾರು, ಮೇಲ್ಮನವಿ ಅಧಿಕಾರಿ ಯಾರು. ಅವ್ರು ನಮಗೆ ಮಾಹಿತಿ ಕೊಡದೇ ಇದ್ದಾಗ ಅದೇ ಕಚೇರಿ ಒಳಗೆ ಮೇಲ್ಮನವಿ ಯಾರಿಗೆ ಸಲ್ಲಿಸಬೇಕು ಅನ್ನೋದನ್ನು ಒಂದು ಮಾಹಿತಿ ಹೊರಗಿನ ನೋಟಿಸ್ ಬೋರ್ಡಿಗೆ ಹಚ್ಚಿರ್ತಾರೆ. ಅಥವಾ ಮಾಹಿತಿ ನಮಗೆ ಕೊಟ್ಟಾಗ ಆ ಮಾಹಿತಿ ಕೆಳಗೆ ಈ ಮಾಹಿತಿ ನಿಮಗೆ ಸಮರ್ಪಕ ಅಥವಾ ಸೂಕ್ತವಾಗದಿದ್ದರೆ ಇಂಥ ಅಧಿಕಾರಿ ಮುಂದೆ ಮೇಲ್ಮನವಿ ಸಲ್ಲಿಸ್ಬೇಕಂತೇಳಿ ನಮಗೆ ಅದು ಅದರೊಳಗೆ ಹಾಕೇ ಕೊಡ್ಬೇಕು, ಅವ್ರು ಕಡ್ಡಾಯ. ಅದು ಕೊಟ್ಟಾಗ ಆ ಅಧಿಕಾರಿ ಮುಂದೆ ನೀವು ಮೇಲ್ಮನವಿ ಸಲ್ಲಿಸ್ತೀರಿ. ಅಲ್ಲಿನೂ ಸಹಿತ ನಿಮಗೆ ಸರಿಯಾದಂಥ ಮಾಹಿತಿ ಸಿಗದೇ ಇದ್ದಾಗ ನೀವು ರಾಜ್ಯ ಮೇಲ್ಮನವಿ ಪ್ರಾಧಿಕಾರಕ್ಕೆ ನೀವು ಸಲ್ಲಿಸಿದ್ರಿ ಅಂದ್ರೆ ಅಲ್ಲಿ ಅವರು ಈ ಉಭಯ ಪಕ್ಷಗಾರರಿಗೆ ನೋಟಿಸ್ ಕೊಟ್ಟು ಅದಕ್ಕೆ ಮುದ್ದತ್ ರೀತಿ ಒಳಗೆ ಕೋರ್ಟ್ನೊಳಗೆ ಯಾವ ರೀತಿ ನ್ಯಾಯಾಲಯದೊಳಗೆ ಪ್ರಕರಣ ನಡೀತದೆ ಮುದ್ದತ್ತ, ಆ ಥರದ ಮುದ್ದತ್ ನಡೀತದೆ. ಸಮಕ್ಷಮರು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿರ್ತಾರೆ, ಅರ್ಜಿ ಕೊಟ್ಟಂಥ ಅರ್ಜಿದಾರರು ಬಂದಿರ್ತಾರೆ, ಅವ್ರ ಸಮಕ್ಷಮ ಕೊಟ್ಟಂಥ ಮಾಹಿತಿಗಳ ಚರ್ಚೆ ಆಗ್ತದೆ. ನೀವು ಕೊಟ್ಟಿದ್ದೇನು, ನಾವು ಕೇಳಿದ್ದೇನು, ಇವೆಲ್ಲ ಚರ್ಚೆ ಮಾಡಿ ಒಂದು ನ್ಯಾಯಾಲಯದ ರೀತಿ ಒಳಗೆ ಅದನ್ನು ಪ್ರಕರಣವನ್ನು ನ್ಯಾಯಯುತವಾಗಿ ಬಗೆಹರಿಸ್ಲಿಕ್ಕೆ ಅವರು ವ್ಯವಸ್ಥೆಗಳನ್ನು ಮಾಡ್ಕೋತಾರೆ. ಎರಡು ಸಲ ನಾವು ಮೇಲ್ಮನವಿ ಸಲ್ಲಿಸ್ಲಿಕ್ಕೆ ಅವಕಾಶಗಳಿವೆ. ಒಂದು ಪ್ರಥಮ ಮೇಲ್ಮನವಿ ಪ್ರಾಧಿಕಾರ, ಒಂದು ಅಂತಿಮ ಮೇಲ್ಮನವಿ ಪ್ರಾಧಿಕಾರ. ಅಂತಿಮ ಮೇಲ್ಮನವಿ ಪ್ರಾಧಿಕಾರದೊಳಗೆ ಆ ಅಧಿಕಾರಿ ಇಷ್ಟೆಲ್ಲ ಅವಕಾಶಗಳು ನೀಡಿದಾಗೂ ಮಾಹಿತಿ ನೀಡದೇ ಇದ್ದರೆ ಅವರಿಗೆ ದಂಡವನ್ನು ವಿಧಿಸ್ತಕ್ಕಂಥ ಅಧಿಕಾರವು ಅಂತಿಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅದ. ಈಗ ನ್ಯಾಯಾಲಯದ ರೀತಿ ಪ್ರೊಸೀಡಿಂಗ್ಸ್ ಆಗ್ತದ ಅಂತ ತಾವು ಹೇಳಿದ್ರೆ ವಕೀಲರ, ಇದಕ್ಕೆ ಎಲ್ಲಿ ಹೋಗ್ಬೇಕು ರೈತರು? ಈಗ ಉದಾಹರಣೆಗೆ ನಮ್ಮ ಕಣ್ಮುಚ್ಚನಾಳದಾಗ ಒಬ್ಬ ರೈತ ಅದ ಅಂತ ತಿಳ್ಕೊಂಡ್ರಿ, ಒಬ್ಬ ಎಕ್ಕೋಚಿತ ಒಂದು 5 ಎಕರೆ ಭೂಮಿದಾರ, ಬಡವ. ಈಗ ಇದ್ರದ್ದು ಪ್ರೊಸೀಡಿಂಗ್ಸ್ ಏನು ಧಾರವಾಡಕ್ಕೆ ಆಗ್ತದೋ ಏನು ಬೆಂಗಳೂರಿಗೆ ಆಗ್ತದೋ? ಯಾಕಂದ್ರೆ ನಮ್ಮಲ್ಲಿ ಧಾರವಾಡಕ್ಕೆ ವಿಭಾಗೀಯ ಪೀಠ ಅದ್ರಿ, ಹೈಕೋರ್ಟ್. ಏನು ನಿರ್ದಿಷ್ಟ ನ್ಯಾಯಾಲಯದಾಗ ಆಗ್ತದೋ ಅಥವಾ ಇದರದೇ ಸಪರೇಟ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇರ್ತದೋ? ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಇದು ಏನಿರ್ತದ್ರಿ, ಇದು ನ್ಯಾಯಾಲಯ ರೀತಿ ಒಳಗೆ ನಡೀತದಷ್ಟೇ, ಅದು ನ್ಯಾಯಾಲಯ ಅಲ್ಲ. ಇದಕ್ಕೆ ಕರ್ನಾಟಕ ಮಾಹಿತಿ ಆಯೋಗ ಅಂತೇಳಿ ಒಂದು ಕಮಿಷನ್ ಅದ. ಆ ಕಮಿಷನ್ಗೊಬ್ಬರು ಜಡ್ಜ್, ರಿಟೈರ್ಡ್ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಒಬ್ಬರು ಜಡ್ಜ್, ಅದಕ್ಕೊಬ್ಬರು ಅಧ್ಯಕ್ಷರು ಅಂತ ಇರ್ತಾರೆ ಅವರು. ಮತ್ತು ಅದಕ್ಕೊಂದು ಕಮಿಟಿ ಇರ್ತದೆ. ಅವರ ನೇತೃತ್ವದಾಗ ಅದು ನಮ್ಗೆ ನೋಟಿಸ್ಗಳನ್ನು ಕೊಡ್ತಾರೆ, ಇಂಥ ತಾರೀಕಿಗೆ ನೀವು ಅಪಿಯರ್ ಆಗ್ಬೋದು ಅಂಥೇಳಿ.
ಈಗ ಇತ್ತೀಚೆಗೆ ತಂತ್ರಜ್ಞಾನ ಬಹಳ ಬೆಳೆದಿರೋದ್ರಿಂದ ನಾವು ದೂರವಾಣಿ ಸಂಖ್ಯೆ ಪ್ರತಿ ಅರ್ಜಿಯಲ್ಲಿ ದೂರವಾಣಿ ಮೊಬೈಲ್ ಸಂಖ್ಯೆ ಹಾಕಬೇಕು ಅಂತ ಹೇಳಿದಾಗ ವಾಟ್ಸಪ್ ಕಾಲ್ ಮೂಲಕನೂ ಸಹಿತ ಟ್ರಯಲ್ ನಡೀತಿರ್ತಾವೆ. ಅಂದ್ರೆ ಅವರು ವಾಟ್ಸಪ್ ಕಾಲ್ ಮಾಡ್ತಾರೆ, ಸಿಟ್ಟಿಂಗ್ ಇದ್ದಾಗ ಹೇಳ್ತಾರೆ ಅವ್ರು, ಇನ್ನು 5 ನಿಮಿಷನಾಗ ಕೋರ್ಟ್ ಸ್ಟಾರ್ಟ್ ಆಗೋದದ, ನೀವೇನದ ಆನ್ ಮಾಡ್ಕೊರಿ, ನಿಮ್ಗೆ ವಾಟ್ಸಪ್ ಮೂಲಕ ನಿಮ್ಮ ಕೇಸ್ ಬಂದಾಗ ನಾವು ಕರಿತೀವಿ ಅಂಥೇಳಿ. ಅಂದರೆ ಆ ರೀತಿ ಅನುಕೂಲತೆಗಳನ್ನು ಮಾಡಿದ್ದಾರೆ. ನಾವು ವಾಟ್ಸಪ್ ಮೂಲಕ, ನಮ್ಮ ವಿಡಿಯೋ ಕಾಲ್ ಮೂಲಕ ನಾವು ಅವ್ರ ಜೊತೆ ಸಂವಾದ ಮಾಡ್ಬೋದು. ಅಲ್ಲೇ ನಮ್ಮ ಸಮಸ್ಯೆಗಳನ್ನು ಕೇಳ್ತಾರೆ, ನಮ್ಮ ಫೈಲ್ ಅವ್ರ ಮುಂದೆ ಇರ್ತದೆ, ನಾವು ಫೈಲ್ ಇಟ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಅಲ್ಲೇ ಹೋಗ್ಬೇಕಂತೇನಿಲ್ಲ, ನಮಗೆ ಅನುಕೂಲತೆ ಇದ್ದರೆ ಹೋಗ್ಬೋದು, ಅನುಕೂಲತೆ ಇಲ್ಲದಿದ್ದರೆ ನಾವು ವಿಡಿಯೋ ಮೂಲಕನೂ ಸಹಿತ ಅವ್ರ ಜೊತೆ ನಾವು ಕೋರ್ಟ್ ಪ್ರೊಸೀಡಿಂಗ್ಸ್ನಲ್ಲಿ ನಾವು ಭಾಗಿಯಾಗ್ಬೋದು. ಈಗ ನಾವು ಮೊದಲು ಕೇಳಿದ್ವಿ 2005 ನಂತರ ಇದೇನು RTI ಅನುಷ್ಠಾನಕ್ಕೆ ಬಂದ ಮೇಲೆ ಈ ಒಂದು ತಿಂಗಳೊಳಗೆ ಕೊಡಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ದಂಡ ವಿಧಿಸಲಾಗುತ್ತದೆ, ಅಧಿಕಾರಿಗಳಿಗೆ, ಮಾಹಿತಿ ಅಧಿಕಾರಿಗೆ. ಅದಕ್ಕೂ ಬಗ್ಲಿಲ್ಲಪ್ಪ ಅಂತಂದ್ರೆ ಅವ್ರಿಗೆ ಸಂಬಳದೊಳಗನೆ ಅವ್ರನ್ನ ಅಮೌಂಟ್ ಎಲ್ಲ ಕಟ್ ಮಾಡ್ಕೊಳ್ತಾರ. ನಂತರ 2 ತಿಂಗಳು ದಾಟಿಬಿಡ್ದನ ಅವ್ರಿಗೆ ಸೆರೆವಾಸನೂ ಆರ್ಡರ್ ಮಾಡ್ತದೆ ಕೋರ್ಟ್. ಇದೆಲ್ಲ ಚರ್ಚೆ ಸಾರ್ವಜನಿಕ ವಲಯದಾಗ ಬಂದು ಹೋಗಿದ್ದು. ನಾವು ರೈತ ಸಂಘದೊಳಗಿದ್ದಾಗ ನಮ್ಮ ಸಮಸ್ಯೆಗಳನ್ನ ನಾವು ಕೇಳಿದಾಗ ಕೆಲವರು ನಮ್ಮ ಹಿರಿಯರು ಹಿಂಗೆ ಮಾಹಿತಿ ಕೊಟ್ಟಿದ್ರು. ಇದ್ರೊಳಗೆ ಏನು ಅವಕಾಶ ಅದಲ್ರಿ? ಕಾನೂನು ಚೌಕಟ್ಟಿನಾಗ ಸಂಬಂಧಪಟ್ಟ ಅಧಿಕಾರಿಗೆ ಏನಾದರೂ ಸೆರೆವಾಸ ಆಗುವ ಸಂಭವ ಐತೋ? ಜನಸಾಮಾನ್ಯರ ನ್ಯಾಯ ಒದಗಿಸುವಂಥದ್ದು ಇದ್ರೊಳಗೆ ಕಾನೂನು ಚೌಕಟ್ಟಿನಾಗ ಈ ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಸೆರೆವಾಸದ ಅವಕಾಶಗಳು ಇಲ್ರಿ. ಆದ್ರೆ ಆ ಅಧಿಕಾರಿ ಮಾಹಿತಿ ಕೊಡದೆ ತಪ್ಪು ಮಾಡಿದ್ದ ಅಂತಂದ್ರೆ ಅವನಿಗೆ ಸೂಕ್ತ ಅನಿಸಿದ್ರೆ ಪ್ರತಿದಿನಕ್ಕೆ 250 ರೂಪಾಯಿ ಹಂಗೆ ದಂಡ ವಿಧಿಸತಕ್ಕಂಥ ಅಧಿಕಾರ ಅಂತಿಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಅದ. ಮತ್ತು 25,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ 25,000 ರೂಪಾಯಿವರೆಗೂ ದಂಡ ವಿಧಿಸ್ತಕ್ಕಂಥ ಅಧಿಕಾರ ಐತಿ. ಈ ಕಾಯ್ದೆಯೊಳಗೆ ಅಧಿಕಾರ ಇದ್ದಿದ್ದು ದಂಡ ವಿಧಿಸುವಂಥದ್ದು ಮಾತ್ರ. ಆದರೆ ನೀವು ಸೆರೆವಾಸದ ಬಗ್ಗೆ ಹೇಳಿದಾಗ ಆ ವ್ಯಕ್ತಿ ದುರುದ್ದೇಶಪೂರ್ವಕವಾಗಿ ಮಾಹಿತಿಯನ್ನು ಮುಚ್ಚಿಟ್ಟು ಅಥವಾ ಮುಚ್ಚಿಡುವುದ್ರ ಉದ್ದೇಶ ಅದರೊಳಗೆ ಅವನು ಭ್ರಷ್ಟಾಚಾರ ಮಾಡಿದ್ದ ಅಂತಂದ್ರೆ ಆ ಭ್ರಷ್ಟಾಚಾರ ಅಡಿಯಲ್ಲಿ ಅವನ ವಿರುದ್ಧ ಕೆಲವೊಂದಿಷ್ಟು ವಿಶೇಷ ಬೇರೆ ಬೇರೆ ಕಾನೂನಿನ ಅಡಿಯಲ್ಲಿ ನೀವು ಪ್ರೊಸೀಡ್ ಆದ್ರೆ ಅಂದ್ರೆ ಅಲ್ಲಿ ಅಧಿಕಾರಿಗೆ ಶಿಕ್ಷೆ ಆಗ್ತದೆ. ಅಥವಾ ಮಾಹಿತಿ ಒಂದು ಮುಚ್ಚಿಡುವುದ್ರ ಉದ್ದೇಶವೇ ಅವನು ಭ್ರಷ್ಟಾಚಾರ ಮಾಡಿದ್ದ, ಆ ಪ್ರಕರಣದೊಳಗೆ ಅವನು ಹಗರಣದೊಳಗೆ ಭಾಗಿಯಾಗಿದ್ದ ಅಂತಂದ್ರೆ ಅದಕ್ಕೆ ನೀವು ಬೇರೆ ಬೇರೆ ಪ್ರೊಸೀಡಿಂಗ್ಸ್ ಬೇರೆ ಬೇರೆ ಕಾನೂನುಗಳದಾವೆ, ಅದರ ಅಡಿಯಲ್ಲಿ ನೀವು ಮಾಡಿ ಅವ್ನಿಗೆ ನೀವು ಶಿಕ್ಷೆ ಕೊಡಿಸ್ಬೋದು. ಆದರೆ ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ದಂಡಕ್ಕೆ ಮಾತ್ರ ಅವಕಾಶ ಇದೆ. ಆದರೆ ಇದರ ಒಂದು ಮುಂದುವರಿದ ಭಾಗವಾಗಿ ಮಾಡ್ಬೋದು. ಮಾಹಿತಿ ನಮ್ಮ ಕೈಯಾಗ ಸಿಕ್ಕಾಗ ಅದರ ಅವ್ಯವಹಾರಗಳು ಅವೆಲ್ಲ ನಮ್ಮ ಮಾಹಿತಿ ಗೊತ್ತಾಗಿ ಆಗ್ತವೆ. ಅದರ ಮೂಲಕ ಅವನು ನಾವು ಸೂಕ್ತವಾದಂಥ ಒಂದು ಏನು ಶಿಕ್ಷೆಗೆ ಒಳಪಡಿಸ್ಲಿಕ್ಕೆ ಅವಕಾಶಗಳಿದಾವೆ ಬೇರೆ ಕಾನೂನುಗಳು. ಬೇರೆ ಕಾನೂನು RTI ಮತ್ತೆ ಅಲ್ಲಿ ಹೋಗುದಿಲ್ಲ ಅಂದ್ರೆ ಮತ್ತೆ ಇವು ಸಾರ್ವಜನಿಕ ವಲಯದಾಗ ಮತ್ತೆ ಬೇರೆ ವಕೀಲರನ್ನ ಹಿಡಿದು ನಾರ್ಮಲ್ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿ ಅವ್ರನ್ನ ಕಟ್ಟಕಟ್ಟಿಗೆ ತರಬೇಕಾಗ್ತದೆ. ಅಲ್ಲಿ ಹಾಕ್ಬೋದು, ಅಥವಾ ನೀವು ಲೋಕಾಯುಕ್ತಕ್ಕೆ ಕೊಡ್ಬೋದು. ಈ ರೀತಿ ವ್ಯವಹಾರ ಮಾಡ್ಯಾರ ಅಂತ ಹೇಳಿ ಅಲ್ಲಿ ಕೊಡ್ಬೋದು. ಲೋಕಾಯುಕ್ತೊಳಗೂ ಅವಕಾಶಗಳಿದಾವ್ರಿ. ಅದು ಒಂದು ಅಪರಾಧಿಕ ಉದ್ದೇಶ ಅಥವಾ ದಾಖಲೆಗಳನ್ನು ತಿರುಚುವಂಥದ್ದು ಅಥವಾ ಈ ಥರ ಏನಾದರೂ ಮಾಡಿದ್ದ ಅಂತಂದ್ರೆ ಇರೋದು ಬೇರೆ ಕೊಡೋದು ಬೇರೆ, ದಾಖಲೆಗಳನ್ನು ತಿರುಚುವಂಥದ್ದು ಮಾಡಿದ್ರೆ ಅದೊಂದು ಕ್ರಿಮಿನಲ್ ಅಫೆನ್ಸ್ ಆಗ್ತದೆ. ಅದು ಸಿವಿಲ್ ಕ್ರಿಮಿನಲ್ ಕೋರ್ಟ್ನಾಗ ಟ್ರಯಲ್ ನಡೀತಾವೆ. ಇವೆಲ್ಲ ಆ ಒಂದು ಸ್ವರೂಪದ ಆಧಾರ ಮ್ಯಾಗ ಅದು ಬೇರೆ ಬೇರೆ ಫೋರಮ್ಗಳು ಮಾತದಾವು, ಅಲ್ಲಿ ನಾವು ಮಾಡ್ಬೋದು. ಒಂದು ವೇಳೆ ಇವ್ರು ನಾವು ಅರ್ಜಿ ಸಲ್ಲಿಸಿದ ಬಳಕ ರೀ ನಮಗೆ ಮಾಹಿತಿ ಪತ್ರದ ಮುಖಾಂತರ ಆಗಲಿ ಸರಿಯಾದ ದಾಖಲಾತಿಗಳು ನಮ್ಮ ವಿಳಾಸಕ್ಕೆ ಬರಲಿಲ್ಲ ಅಂದ್ರೆ ಫಲಾನುಭವಿಗಳು ಅಥವಾ ಅರ್ಜಿದಾರರು ನೇರವಾಗಿ ಸೇರಿ ಹೋಗಿ ಕುಂಡಿರ್ಬೋದನ್ರಿ. ಅದರದ್ದು ನಾವು ಸ್ವೀಕೃತ ಕಾಪಿ ತೋರಿಸಿ ನಮಗಿದು ಬಂದಿಲ್ಲ, ನಮಗೇನೋ ಪತ್ರ ಏನೋ ಪೋಸ್ಟಲ್ ಡಿಪಾರ್ಟ್ಮೆಂಟ್ದಾಗ ಏನೋ ಒಂದು ಸ್ವಲ್ಪ ಏನೋ ಲ್ಯಾಪ್ಸ್ ಆಗಿರ್ಬೋದು ಅಥವಾ ಎಲ್ಲೋ ಕಳೆದಿರ್ಬೋದು ಲಕೋಟೆಗಳು. ಅಂಥ ಸಂದರ್ಭದಾಗ ಇವ್ರು ನೇರವಾಗಿ ನಾವು ಕೊಟ್ಟಿದ್ದಂಥ ಸ್ವೀಕೃತ ಕಾಪಿ ಇಲ್ಲೈತ್ ನೋಡ್ರಿ ಅಂತೇಳಿ ಹೋಗಿ ತೋರಿಸಿ ಕೇಳ್ಬೋದನ್ರಿ? ಎಸ್, ಅವಶ್ಯವಾಗಿ ಕೇಳ್ಬೋದು. ನೀವು ಸ್ವೀಕೃತಿ ತೊಗೊಂಡ್ಮ್ಯಾಗ ಅಥವಾ ಪೋಸ್ಟಿಗೆ ಕಳಿಸಿದ ಮ್ಯಾಗ ರಿಸೀವ್ಡ್ ಬಂದ ಮ್ಯಾಗ ಹೋಗಿ ನಮಗೆ ಮಾಹಿತಿ ಬೇಗನೆ ಅವಶ್ಯಕತೆ ಇತ್ತು ಅಂತಂದ್ರೆ ನಾವು ಅಧಿಕಾರಿಗಳಿಗೆ ಹೋಗಿ ಭೇಟಿನೂ ಆಗ್ಬೋದು. ಅಥವಾ ನಮಗೆ ಅದರ ಪರ್ಟಿಕ್ಯುಲರ್ ಉದ್ದೇಶ ಬರೆದಿರ್ತೇವೆ, ಆ ಉದ್ದೇಶದ ಆಧಾರ ಮ್ಯಾಗ ಅವರೇ ಶೀಘ್ರವಾಗಿ ಕಳಿಸ್ಬೇಕು. ಕಳಿಸಿದ್ರೆ ನಾವು ಹೋಗಿ ಇಲಾಖೆಗೆ ಕೇಳ್ಬೋದು. ಅಥವಾ ಮಾಹಿತಿ ಸಿದ್ಧವಾದ ತಕ್ಷಣ ಅವರೇ ಅಧಿಕಾರಿಗಳು ಫೋನ್ ನಂಬರ್ ಇರೋದ್ರಿಂದ ನಿಮ್ಮ ಫೋನಿಗೆ ಫೋನ್ ಮಾಡಿ ಹೇಳ್ಬೋದು, ನಿಮ್ಮ ಮಾಹಿತಿ ಸಿದ್ಧವಾಗ್ಯದ ಬಂದು ಒಯ್ಯಿರಿ. ಇತ್ತಿತ್ತಲಾಗಿ ಆ ರೀತಿ ಒಂದು ಸಾಧ್ಯತೆಗಳು, ಯಾಕಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಒಳಗೆ ಬೇಗನೆ ವಿಲೇವಾರಿ ಮಾಡೋ ಸಲಗೆ ಡಿಪಾರ್ಟ್ಮೆಂಟಲ್ ಫೋರ್ಸ್ನೂ ಅವ್ರ ಮೇಲೆ ಅದ. ಒಬ್ಬ ಅಧಿಕಾರಿಯನ್ನು ಅದಕ್ಕಾಗೇ ಇಟ್ಟಿರ್ತಾರೆ. ಹೀಗಾಗಿ ಸಾಧ್ಯ ಆದಷ್ಟು ಡಿಸ್ಪೋಸಲ್ ಮಾಡ್ತಿರ್ತಾರೆ ಅವರು. ಹೋಗಿನೂ ಕೇಳಕ್ಕೂ ಅವಕಾಶ, ಹೋಗಿನೂ ಕೇಳಬಹುದು. ಮತ್ತು ಅಂತಿಮವಾಗಿ ಯಾವುದೇ ಒಂದು ವಿಚಾರಕ್ಕೆ ಸಾರ್ವಜನಿಕ ವಲಯದಾಗ ಹೋರಾಟಗಾರರಿಗೆ ನಾವು ರೈತ ಸಂಘದೊಳಗೆ ಹೋರಾಟಗಾರರಾಗಿ ಇಳಿದಿವಿ. ಈಗಾಗಲೇ ಸಾಕಷ್ಟು ಸೇವೆ ಮಾಡ್ತಾ ಇದ್ದೀವಿ ರೈತರಿಗೆ.
ಎಷ್ಟೋ ಜನ RTI ಕಾರ್ಯಕರ್ತರಿಗೆ ಬೆದರಿಕೆಗಳು ಬಂದಿದ್ದು ಆಗೈತಿ. ಬಳ್ಳಾರಿ ಹಿಡಿದು ಬೆಂಗಳೂರು ತನಕ ಪ್ರಕರಣಗಳು ನಮ್ಗೆ ಪೇಪರ್ ಮತ್ತು ಮಾಧ್ಯಮಗಳದ ಬಂದು ಹೋಗ್ಯವ್ರು. ಇತ್ತೀಚೆಗೆ ಪ್ರಸಿದ್ಧವಾಗಿದ್ದು ಅಂತಂದ್ರೆ ಒಂದೂವರೆ ವರ್ಷದ ಹಿಂದೆ ಯಾರು ಆನೇಕಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆದೊಳಗ ಬಸವರಾಜು ಅನ್ನುವ ಕೊಲೆ ಆಯ್ತು. RTI ಕಾರ್ಯಕರ್ತ ಕಾರ್ಯಕರ್ತ ಕೊಲೆ ಆಯ್ತು. ಈ ಸಂಬಂಧಿತವಾಗಿ ನಾವು ಕೇಳೋದೇನಂದ್ರೆ, ಈಗ ನಾನು ಒಬ್ಬ ಅರ್ಜಿದಾರ, ನಾನು ಒಂದು ಅಥಣಿ ತಾಲೂಕು ತೆಲಸಂಗ್ ಗ್ರಾಮದವನು. ಈಗ ನಾ ಅರ್ಜಿ ಸಲ್ಲಿಸ್ತೀನಿ. ನನಗೆ ಏನಾದರೂ ಬೆದರಿಕೆಗಳು ಅಧಿಕಾರಿ ವರ್ಗದಿಂದಲೇ ಬರಲಿ, ರಾಜಕೀಯ ದುಷ್ಟ ಶಕ್ತಿಗಳಿಂದಲೇ ಬರಲಿ, ಇಂಥ ಸಂದರ್ಭದಾಗ ನಾವು ಸಂಬಂಧಪಟ್ಟಂತ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಇಂಥದ್ದು ನನಗೆ ಬಂದೈತಿ ಅಂತಂದ್ರೆ ಸಂರಕ್ಷಣೆ ಆಗ್ತದನ? ಈ ಒಂದು ಹೋರಾಟಗಾರರಾಗಿ ನಾವು ಕೇಳ್ತೀವಿ. ಜನಸಾಮಾನ್ಯರಿಗೂ ಇಂಥ ಒಂದು ಪ್ರಶ್ನೆ ಗೊಂದಲ ಉಂಟಾಗ್ತಿರ್ತದೆ. ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಿ. ಇಲ್ಲಿ ಏನಾಗ್ತದ್ರಿ, ಮಾಹಿತಿ ಅದಕ್ಕಾಗಿ ಹೇಳ್ತಾರ್ರಿ, ಮಾಹಿತಿ ಅರ್ಜಿ ಒಳಗೆ ಐತಿ. ಅದು ಯಾವ ಉದ್ದೇಶಕ್ಕಾಗಿ ನಾವು ಮಾಹಿತಿ ಕೋರ್ತೇವೆ ಅನ್ನೋದು ಐತಿ. ಈಗ ನೀವು ಒಬ್ಬ ರೈತ ಸಂಘದ ಕಾರ್ಯಕರ್ತರು ಇರೋದ್ರಿಂದ ರೈತರ ಹಿತದೃಷ್ಟಿಯಿಂದ ನೀವು ಮಾಹಿತಿ ಕೋರ್ತಿರ್ತೀರಿ. ನೀವು ಆ ಮಾಹಿತಿಯನ್ನು ರೈತರ ಹಿತದೃಷ್ಟಿಯಿಂದಲೇ ಬಳಸ್ತಿರ್ತೀರಿ, ಪ್ರಶ್ನೆ ಇಲ್ಲ. ಆದರೆ ಎರಡು ರೀತಿಯಲ್ಲಿ ಅವರಿಗೆ ಭಯ, ಏನು ಕಾರ್ಯಕರ್ತರ ಕೊಲೆ ಎರಡು ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಇರ್ತಾವೆ. ಒಂದೇನಂದ್ರೆ, ಆ ಮಾಹಿತಿ ಪಡೆದಂಥ ವ್ಯಕ್ತಿ ಅದನ್ನು ದುರುಪಯೋಗಪಡಿಸಿಕೊಳ್ಳುವಂಥ ಒಂದು ಅವಕಾಶ ಇದ್ರೆ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ, ಮಾಹಿತಿ ತೊಗೊಳ್ಳೋದು, ಇದರೊಳಗೆ ಭ್ರಷ್ಟಾಚಾರ ನಡೆದದ, ಸಂಬಂಧಪಟ್ಟ ಅಧಿಕಾರಿಗೆ ಹೋಗಿ ಭೇಟಿಯಾಗಿ, ಇದರೊಳಗೆ ಭ್ರಷ್ಟಾಚಾರ ಆಗ್ಯದ, ನೀವು ನನಗೊಂದಿಷ್ಟು ಏನಾದರೂ ಕೊಡದೇ ಇದ್ರೆ ನಾನು ನಿಮ್ಮನ್ನು ಬಹಿರಂಗಪಡಿಸ್ತೀನಿ ಅಂತೇಳಿ ವೈಯಕ್ತಿಕವಾಗಿ ತನ್ನ ಸ್ವಾರ್ಥಕ್ಕಾಗಿ ಆ ಮಾಹಿತಿಯನ್ನು ಬಳಸ್ಕೊಳ್ತಕ್ಕಂಥ ಸಾಧ್ಯತೆಯೂ ಇರ್ತಾವೆ. ಆ ವ್ಯಕ್ತಿ ಪದೇ ಹ್ಯಾರಾಸ್ಮೆಂಟ್ ಆಗ್ತಿತ್ತಂದ್ರೆ ಆ ವ್ಯಕ್ತಿ ಅದನ್ನು ಏನೋ ಒಂದು ಕೆಟ್ಟ ವಿಚಾರ ಮಾಡ್ಬೋದು ಅಧಿಕಾರಿ. ಹಂಗೂ ಸಾಧ್ಯತೆಗಳದಾವು. ಮತ್ತು ನಿಜವಾಗಿಯೂ ಭ್ರಷ್ಟಾಚಾರ ಆಗಿತ್ತಂದ್ರೆ ಇದು ಬಹಿರಂಗಪಡಿಸ್ತಾರ ಅನ್ನುವಂಥ ಒಂದು ಭಯಕ್ಕಾಗಿಯೂ ಈ ರೀತಿ ಆಗ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಆ ಮಾಹಿತಿಯನ್ನು ಯಾವ ಉದ್ದೇಶಕ್ಕೆ ಪಡ್ಕೊಂಡೇವಿ, ಯಾವ ಉದ್ದೇಶಕ್ಕೆ ಬಳಸಕತ್ತೇವೆ ಅನ್ನೋದನ್ನು ಜವಾಬ್ದಾರಿನೂ ನಮ್ಮ ಮ್ಯಾಗದ. ಯಾಕಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಸುಮ್ಮನೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡೋದ್ರಿಂದ ಪರಿಹಾರ ಸಿಗುತ್ತಿರೋದಿಲ್ಲ. ಸೂಕ್ತವಾದಂಥ ಒಂದು ಪ್ರಾಪರ್ ಫೋರಮ್ ಮುಂದೆ ಚರ್ಚೆ ಮಾಡಿದ್ರೆ ಅದಕ್ಕೆ ಸಮಸ್ಯೆಗೂ ಪರಿಹಾರ ಸಿಗ್ತದೆ, ನಮ್ಮ ಉದ್ದೇಶನೂ ಈಡೇರ್ತಿರ್ತದೆ. ಮತ್ತು ಅಂಥ ಸಂದರ್ಭಗಳೇನಾದರೂ ಒಬ್ಬ RTI ಕಾರ್ಯಕರ್ತ ಅನ್ನುವಂಥ ಒಂದು ವೃತ್ತಿಲಿರುತ್ತ ಕಾರ್ಯಕರ್ತ ಅದು ಅಲ್ಲ. ಅದು ಆ್ಯಕ್ಚುಲಿ ಅದನ್ನು ಮಾಡಬಾರ್ದು. ಯಾವ ಉದ್ದೇಶಕ್ಕಾಗಿ ನಮ್ಮದು ತಗೋತೇವೆ ಅದನ್ನು ಕೋರಬೇಕು, ದುರುಪಯೋಗ ಆಗಬಾರ್ದು. ಯಾವುದೇ ಕಾನೂನುಗಳು ದುರುಪಯೋಗ ಆಗಬಾರ್ದು ಅನ್ನೋದು ಒಂದು ಉದ್ದೇಶ. ಆ ಥರ ಏನಾದರೂ ನಿಮಗೆ ಬೆದರಿಕೆಗಳು ಬಂದಾಗ, ಪ್ರಾಮಾಣಿಕವಾಗಿಯೂ ನಾವು ಮಾಹಿತಿಯನ್ನು ಪಡ್ಕೊಂಡು ಬಳಸ್ತವಂಥ ಸಂದರ್ಭದಲ್ಲಿಯೂ ನಮಗೆ ಬೆದರಿಕೆಗಳು ಬಂದಾಗ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ನಾವು ಒಂದು ಕಂಪ್ಲೇಂಟ್ ಕೊಡ್ಬೋದು. ಅಥವಾ ಪೊಲೀಸರು ಸಹಿತ ಮಾಹಿತಿ ತೊಗೊಳ್ಳದೇ ಇದ್ದಾಗ ನಾವು ಕೋರ್ಟ್ ಮುಂದೆ ನೇರವಾಗಿ ಪ್ರೈವೇಟ್ ಕಂಪ್ಲೇಂಟ್ ಅಂತೇಳಿ ನಾವು ಮಾಡ್ಬೋದು. ಈ ರೀತಿ ಅವಕಾಶಗಳದಾವೆ. ಅಲ್ಲಿ ಒಂದು ಸೂಕ್ತವಾದಂಥ ರಕ್ಷಣೆ ಆ ಕಾರ್ಯಕರ್ತರಿಗೆ ಸಿಗ್ತವೆ. ಒಳ್ಳೆಯದು, ತುಂಬಾ. ಮತ್ತು ಇಲ್ಲಿ ಇನ್ನೊಂದಿಷ್ಟು ವಿಷಯಗಳಲ್ಲಿ ನಾವು ಇಲ್ಲಿ ಚರ್ಚೆ ಮಾಡಿಲ್ಲ. ಕೆಲವೊಂದಿಷ್ಟು ವಿಷಯಗಳನ್ನು RTI ವ್ಯಾಪ್ತಿಯಿಂದ ಹೊರಗಿಟ್ಟಾರೆ, ಕೇಳಕ್ಕೆ ಬರೋದಿಲ್ಲ ಅಂಥ ಮಾಹಿತಿಗಳು. ಅಂಥ ಮಾಹಿತಿಗಳು ಯಾವುವು ಅಂತ ನಾವು ಒಂದು ಚರ್ಚೆ ಮಾಡಿದಾಗ ಆ ವಿಷಯಗಳನ್ನು ಕೇಳಕ್ಕೆ ಬರೋದಿಲ್ಲ. ಈಗ ಒಂದು ಭಾರತದ ಒಂದು ಗೌಪ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ, ಈಗ ಭಾರತದ ರಕ್ಷಣಾ ಒಂದು ಇದರೊಳಗೆ ಎಷ್ಟು ಉಪಕರಣಗಳದಾವು, ಏನದಾವು, ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಅಂದರೆ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗಂಥ ವಿಷಯಗಳು ನಾವು RTIದೊಳಗೆ ಕೇಳಕ್ಕೆ ಬರೋದಿಲ್ಲ. ಮತ್ತು ಕೆಲವೊಬ್ಬ ವ್ಯಕ್ತಿ ವೈಯಕ್ತಿಕ ಘನತೆಗೆ ಧಕ್ಕೆ ಬರ್ತಕ್ಕಂಥ ವಿಚಾರಗಳು. ಈಗ ಒಬ್ಬ ಸರ್ಕಾರ ದವಾಖಾನೆಯಲ್ಲಿ ಒಬ್ಬ ವ್ಯಕ್ತಿ ಟ್ರೀಟ್ಮೆಂಟ್ ತೊಗೋತಾನೆ, ಆ ವ್ಯಕ್ತಿಗೆ ಯಾವ ಡಿಸೀಸ್ ಇತ್ತು ಕೊಡ್ರಿ ಅಂತ ಕೇಳೋಕ್ಕಾಗೋದಿಲ್ಲ. ಅದು ಕೆಲವೊಂದು ವ್ಯಕ್ತಿ ಘನತೆಗೆ ಧಕ್ಕೆ ಬರ್ತಕ್ಕಂಥ ವಿಷಯಗಳು, ರಾಷ್ಟ್ರೀಯ ಹಿತಾಸಕ್ತಿ ಇರ್ತಕ್ಕಂಥ ವಿಷಯಗಳು, ಅಲ್ಲಿ ಕಾನೂನೊಳಗೆ ಸ್ಪಷ್ಟವಾಗಿ ಹೇಳಿದೆ ಇಂಥ ವಿಷಯಗಳನ್ನು ಆ ಒಂದು ಮಾಹಿತಿ ಹಕ್ಕು ಕಾಯ್ದೆಯಿಂದ ವಿನಾಯಿತಿ ಮಾಡಲಾಗಿದೆ ಅಂಥೇಳಿ. ಒಟ್ಟಾರೆ ಈ ಕಾಯ್ದೆಯ ಉದ್ದೇಶ ಸಾರ್ವಜನಿಕ ವಲಯದಲ್ಲಿ ಇದನ್ನು ಸರಿಯಾಗಿ ಬಳಸಿಕೊಂಡು ಸರ್ಕಾರಿ ಇಲಾಖೆಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತೆ ನೋಡುವಂಥ ಜವಾಬ್ದಾರಿ ಸಾರ್ವಜನಿಕರದು. ಯಾಕೆ ಇದಕ್ಕೆಲ್ಲ ಮಾಲೀಕರು ಪ್ರಜಾಪ್ರಭುತ್ವದ ಪ್ರಜೆಗಳೇ ಮಾಲೀಕರು. ಅಧಿಕಾರಿಗಳಾಗಲಿ ಮತ್ಯಾರೇ ಆಗಲಿ ಅವ್ಯವಹಾರಗಳು ಆಗಬಾರ್ದು. ಸರ್ಕಾರದ ಯೋಜನೆಗಳು ಸೂಕ್ತವಾಗಿ ಫಲಾನುಭವಿಗಳಿಗೆ ಮುಟ್ಟಬೇಕು, ಯಾವುದೇ ರೀತಿ ಅವ್ಯವಹಾರಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಿಗಾ ವಹಿಸುವ ಸಲುವಾಗಿ ಇದೊಂದು ರೀತಿ ಹಕ್ಕಿನ ರೀತಿ ಒಳಗೆ ಈ ಒಂದು ಕಾಯ್ದೆ ಜಾರಿಗೆ ಬಂದದ. ಈ ಒಂದು ಕಾಯ್ದೆಯ ಲಾಭವನ್ನು ತಾವೆಲ್ಲ ಪಡ್ಕೋಬೇಕು ಅನ್ನುವಂಥದ್ದು ಒಂದು ವಿಚಾರ. ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ರಿ ವಕೀಲರೇ. ಬಹಳ ಒಳ್ಳೆಯದು. ನಮ್ಮ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಮನಮುಟ್ಟುವ ಹಾಗೆ ನೀವು ವಿವರಣೆ ಮಾಡಿದಿರಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಏನಾದರೂ ಸಮಸ್ಯೆಗಳು ಬಂದ್ರೆ ಈ ಒಂದು ವಾಹಿನಿ ಮುಖಾಂತರ ನಿಮ್ಮ ನಂಬರನ್ನು ನಾವು ಈ ಮಾಲೀಕರಾದ ಗಿರೀಶ್ ಭದ್ರಗೊಂಡ್ ಅವರಿಗೆ ಬಹಿರಂಗಪಡಿಸಲಿಕ್ಕೆ ನಾವು ವಿನಂತಿ ಮಾಡ್ಕೊಳ್ತೀವಿ. ರೈತ ಸಂಘದ ಪರವಾಗಿ
ಅಥವಾ ಜನಸಾಮಾನ್ಯ ಪರವಾಗಿ ನಾನು ವಿನಂತಿಸಿಕೊಳ್ಳೋದಿಷ್ಟೇ, ಏನಾದರೂ ಸಮಸ್ಯೆಗಳು ಬಂದಾಗ ಅವರಿಗೆ ದಯವಿಟ್ಟು ಇದನ್ನು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ತಾವು ಸೇವೆ ರೂಪದಲ್ಲಿ ಅವರಿಗೆ ಮಾರ್ಗದರ್ಶನ ಕೊಡಬೇಕು ಅಂತ ಕೇಳ್ತೀನಿ. ಇಲ್ಲಿವರೆಗೆ ಈ ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ.